ನೋವನ್ನು ತನ್ನ ನೋವೆಂದು ಭಾವಿಸಿ ಕರ್ತವ್ಯ ನಿರ್ವಹಿಸುತ್ತಾನೆ. ಅಂತಹ ವೈದ್ಯರ ಮನಮಿಡಿಯುವ ಸಂಗತಿ ಈಗ ನಿಮ್ಮ ಮುಂದೆ. ರೆಡ್ ಲೈಟ್. ಆ ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು. ರೋಗಿಯೊಬ್ಬನನ್ನು ಉಳಿಸಲು ತನ್ನಿಂದಾಗಿ ತಡವಾಗುತ್ತಿದೆ ಎಂಬ ತಳಮಳವಿತ್ತು. ನರ್ಸ್ ಅವರಿಂದ ಫೋನ್ ಬರುತ್ತಿದ್ದಂತೆ ಆಸ್ಪತ್ರೆಗೆ ದೌಡಾಯಿಸಿದ. ತನ್ನ ರೂಮಿಗೆ ಹೋದವನೇ ಶಸ್ತ್ರಚಿಕಿತ್ಸೆಯ ಸಮವಸ್ತ್ರ ಧರಿಸಿ ಆಪರೇಷನ್ ಥಿಯೇಟರ್ನತ್ತ ಹೆಜ್ಜೆ ಹಾಕಿದ. ಕೊಠಡಿಯ ಮುಂದೆ ಒಬ್ಬ ತಂದೆ ಶತಪಥ ಹೆಜ್ಜೆ ಹಾಕುತ್ತಿದ್ದಾನೆ. ಒಳಗೆ ಮಲಗಿರುವ ತನ್ನ ಮಗನಿಗೆ ಏನಾಗಿ ಬಿಡುತ್ತೋ, ಮತ್ತೆ ಆತನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕ ಅವನನ್ನು ಕಿತ್ತು ತಿನ್ನುತ್ತಿದೆ. ಮುಖದಲ್ಲಿ ಅಸಹನೆ ತಾಂಡವವಾಡುತ್ತಿದೆ. ಆಪರೇಷನ್ ಥಿಯೇಟರ್ನತ್ತ ದೌಡಾಯಿಸುತ್ತಿರುವ ವೈದ್ಯನನ್ನು ಕಾಣುತ್ತಿದ್ದಂತೆ ಅವನೆಲ್ಲ ಅಸಹನೆ ಕಟ್ಟೊಡೆಯಿತು. ಇದೀಗ ನಿಮಗೆ ಇಲ್ಲಿ ಬರುವುದಕ್ಕೆ ಎಷ್ಟೊತ್ತು ಬೇಕಾಯಿತು? ನನ್ನ ಮಗನ ಜೀವ ಅಲ್ಲಿ ಅಪಾಯದಲ್ಲಿರುವುದು ನಿಮಗೆ ಗೊತ್ತಿಲ್ಲವೇ? ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಎನ್ನುವುದಿದೆಯೇ? ನನ್ನನ್ನು ದಯವಿಟ್ಟು ಕ್ಷಮಿಸು. ನಾನು ಇರಲಿಲ್ಲ. ನನಗೆ ನರ್ಸ್ನಿಂದ ಫೋನ್ ಕಾಲ್ ಬರುತ್ತಿದ್ದಂತೆ ನಾನಿಲ್ಲಿ ಬಂದೆನು. ಈಗ ನೀನು ಶಾಂತವಾಗಿರು. ಈಗ ಅದು ತಡವಾಗಿ ಹೋಗಿದೆ. ಶಾಂತನಾಗುವುದೇ? ಮುಂದೀಗ ನಿನ್ನ ಮಗ ಇದೇ ಸ್ಥಿತಿಯಲ್ಲಿ ನರಳಾಡುತ್ತಿರುವಾಗ ವೈದ್ಯರು ಬಂದು ತಡವಾಗಿ ನಿನ್ನ ಮಗ ಸತ್ತು ಹೋದರೆ ನೀನು ಇದೇ ಶಾಂತಿಯಲ್ಲಿ ಇರುತ್ತೇನೋ? ನೋಡು, ವೈದ್ಯರಾದವರು ಸಾವನ್ನು ಮುಂದೂಡಬಹುದೇ ವಿನ ಸಾವಿನಿಂದ ಸಂಪೂರ್ಣವಾಗಿ ಬಚಾವ್ ಮಾಡುವ ಶಕ್ತಿ ನಮಗೂ ಇಲ್ಲ. ಈಗ ನೀನು ಶಾಂತವಾಗಿರು. ಹಾಗೂ ಆ ಕಾಣದಂಥ ಶಕ್ತಿಯೊಟ್ಟಿಗೆ ನೀನು ಬೇಡಿಕೊ ನಿನ್ನ ಮಗನ ಜೀವ ಉಳಿಸಲು. ಆ ಕಷ್ಟದಲ್ಲಿಯವರಿಗೆ ಮಾತ್ರ ಗೊತ್ತು ಆ ಕಷ್ಟದ ಭಾರ. ಬೇರೆಯವರಿಗೆ ಸಾಂತ್ವನ ಹೇಳುವುದು ತುಂಬ ಸುಲಭ. ಕಷ್ಟದಲ್ಲಿ ಸಿಲುಕಿದಾಗ ಮಾತ್ರ ಗೊತ್ತು. ತಂದೆಯ ಆಕ್ರೋಶಕ್ಕೆ ಕೊನೆ ಇದ್ದಂತೆ ಕಾಣಲಿ. ತಂದೆಯ ಗೊಣಗಾಟ ಮುಂದುವರಿಯುತ್ತಲೇ ಇತ್ತು. ಅದನ್ನು ಲೆಕ್ಕಿಸದೆ ವೈದ್ಯ ಶಸ್ತ್ರಚಿಕಿತ್ಸೆಯ ಕೊಠಡಿಯೊಳಗೆ ನುಗ್ಗಿದ. ಬಾಗಿಲು ಮುಚ್ಚಿಕೊಂಡಿತು. ಕೆಂಪು ದೀಪ ಉರಿಯಲು ಮೊಳಗೊಂಡಿತು. ಶಸ್ತ್ರಚಿಕಿತ್ಸೆ ಮುಗಿಯುವುದಕ್ಕೆ ಹಲವು ಗಂಟೆಗಳೇ ತಲುಪಿತು. ಕೊನೆಗೆ ಮುಚ್ಚಿದ ಬಾಗಿಲನ್ನು ತಳ್ಳಿಕೊಂಡು ವೈದ್ಯ ಹೊರಬಂದ. ಅವನ ಮುಖದ ಮೇಲೆ ಮತ್ತದೇ ಅವಸರವಿತ್ತು. ಆಪರೇಷನ್ ಯಶಸ್ವಿಯಾಯಿತು. ನಿನ್ನ ಮಗನ ಜೀವ ಬದುಕಿತು. ಇನ್ನೇನಾದರೂ ಕೇಳಲಿಕ್ಕಿದ್ದರೆ ನರ್ಸ್ ಹತ್ರ ಕೇಳಿ. ಆ ತಂದೆಗೆ ವಿಪರೀತ ಬೇಸರವಾಯಿತು. ಹಿಂದೆಯೇ ನರ್ಸ್ ಬಂದು ನಿಂತಿದ್ದನ್ನು ಕಂಡು, ಆತನೇಕೆ ಇಷ್ಟು ಕಾರಣಗೆಟ್ಟವನಂತೆ ವರ್ತಿಸುತ್ತಿದ್ದಾನೆ? ನನ್ನ ಮಗನ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ ಎಂದರೆ ಅದಕ್ಕೂ ಪುರ್ಸೋತಿ ಇಲ್ಲದಂತೆ ಓಡಿದನಲ್ಲ. ದುಡ್ಡಿನ ಹಿಂದೆ ಬಿದ್ದವರ ಧಾವಂತವೇ ಎಷ್ಟು! ಸಾಕು. ನರ್ಸ್ ಮೌನವಾಗಿಯೇ ನಿಂತಳು. ಅವಳ ಕಣ್ಣಿನಿಂದ ನೀರು ಜಾರಿ ಕೆನ್ನೆಯ ಮೇಲೆ ಹರಿಯುತ್ತಿದ್ದು ಭಾರವಾದ ಧ್ವನಿಯೊಂದಿಗೆ ಅವಳಿಂದ ಹೊರಬಿತ್ತು. ಪಾಪ, ಅವರ ಮಗ ನಿನ್ನೆಯಷ್ಟೇ ನಡೆದ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ. ನಾವು ಅವರಿಗೆ ಫೋನ್ ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆ ದುಃಖದ ಮಡುವಿನಲ್ಲಿದ್ದರು. ನಿನ್ನ ಮಗನ ಆಪರೇಷನ್ ತುರ್ತನ್ನು ಕೇಳುತ್ತಿದ್ದಂತೆ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದರು. ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ. ಆ ತಂದೆ ಗಂಟಲು ಹಿಂಡಿ ಹೋಯಿತು. ತನ್ನ ಮಗನನ್ನು ನೋಡುವುದಕ್ಕೆ ಚೈತನ್ಯವಿಲ್ಲದೆ ಕುರ್ಚಿಯಲ್ಲಿ ಕುಸಿದು ಕುಳಿತ. ಈ ಕಥೆಯಲ್ಲಿ ವೈದ್ಯ ಮಾಡಿದ ಕೆಲಸವನ್ನು ನಾವು ಮೆಚ್ಚಲೇಬೇಕು. ವೈದ್ಯರು ಸಮಾಜದಲ್ಲಿ ಬಹಳ ಮುಖ್ಯ ಸ್ಥಾನವನ್ನು ಹೊಂದಿದ್ದಾರೆ. ವೈದ್ಯರಾದವರು ಆರೋಗ್ಯದ ಬಗ್ಗೆ ಸಲಹೆ ನೀಡಿ ನಮ್ಮ ಆರೋಗ್ಯವನ್ನು ಕಾಪಾಡುತ್ತಾರೆ. ಅದೇ ರೀತಿ ನಾವು ಮನುಷ್ಯರಾದವರಿಗೆ ಹೇಗೆ ಕಷ್ಟಗಳು ಇರುತ್ತವೋ ಹಾಗೆ ವೈದ್ಯರಾದವರಿಗೂ ಕೂಡ ಕಷ್ಟಗಳು ಇರುತ್ತವೆ.
ನಾವು ವೈದ್ಯರನ್ನು ದೂಷಿಸದೆ ತಾಳ್ಮೆಯಿಂದ ಇರಬೇಕು.